ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಸುಬ್ಬು ನನ್ನ ಪ್ರೀತಿನ ಒಪ್ಕೋತಾನೋ ಇಲ್ವೋ ಅನ್ನೋದೇ ನನಗೆ ಭಯ ಆಗ್ತಿರೋದು. ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಂತಾನೆ. ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ತಲೆ ಮೇಲೆ ಒಂದು ಕೊಟ್ಬಿಟ್ಟು ಒಪ್ಕೊಳಕ್ ಹೇಳು. ಹೇಯ್, ನನ್ನ ಹುಡುಗನ್ಗೆ ಹೊಡಿಯಕ್ಕೆ ಹೇಳ್ತಿದ್ಯಾ ನೀನು? ಓಹೋ, ಈಗ ನಿನ್ ಹುಡುಗ ಅಲ್ವಾ? ಹೌದು, ಮತ್ತೆ ನಿನಗ್ ಭಾವ ಆಗೋನು. ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಸರಿ, ಇನ್ ಮುಂದೆ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಅಕ್ಕ, ಅವ್ನು ನಿನ್ ಪ್ರೀತಿನ ಯಾಕೆ ಒಪ್ಕೊಳ್ಳಲ್ಲ ಅಂತ ಅನ್ಕೊಂತೀಯ ನೀನು? ಅವನಿಗೆ ನಾನಂದ್ರೆ ಇಷ್ಟ ಅಂತ ನನಗೆ ಗೊತ್ತು. ಆದ್ರೆ ಅದು ಯಾವ ರೀತಿ ಇಷ್ಟ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ನನ್ನನ್ನ ದೇವತೆ ಹಾಕಿ ಕಾಣ್ತಾನೆ. ಒಳ್ಳೇದಾಯ್ತಲ್ಲ ಮತ್ತೆ. ಎಲ್ಲ ಹುಡುಗರಿಗೂ ಅವ್ರ ಹುಡುಗಿ ದೇವತೆ ತರನೇ ತಾನೆ. ಬಾಯಲ್ಲಿ ಹೇಳೋದಕ್ಕೂ ಅದನ್ನ ಫೀಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಪಿಂಕಿ. ಅಕಸ್ಮಾತ್ ಅವನು ನನಗೆ ನಿಮ್ಮ ಮೇಲಿರೋದು ಗೌರವ ಪ್ರೀತಿ ಅಲ್ಲ ಅಂತ ಹೇಳ್ಬಿಟ್ರೆ, ಅಥವಾ ನೀವು ನನಗೆ ಒಂದು ಒಳ್ಳೆ ಫ್ರೆಂಡು ಲವ್ವರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರೆ? ಅಕ್ಕ, ನಿನ್ನೋ ಯಾವ ಕಾಲದಲ್ಲಿದ್ಯಾ? ಫ್ರೆಂಡ್ಶಿಪ್ ಅನ್ನೋದು ಲವ್ಗೆ ಮೊದಲನೇ ಸ್ಟೆಪ್ಪು. ಅದು ಗೊತ್ತಿಲ್ಲ ನಿನ್ಗೆ? ಏಯ್ ಪಿಂಕಿ, ಎಲ್ಲಿಂದ ಕಲಿತಾ ಇದೆಯಾ ಇದೆಲ್ಲ? ಎಲ್ಲಿಂದ ಕಲಿತಿದ್ಯಾ ಅಂದ್ರೆ ನಾನು ಮೂವಿ ನೋಡಲ್ವಾ, ಅಲ್ಲಿಂದ. ತಪ್ಪು ಪಿಂಕಿ. ಮೊದಲನೇದಾಗಿ ನಾನು ನಿನ್ನ ಜೊತೆ ಇದೆಲ್ಲ ಮಾತಾಡ್ತಿರೋದೇ ದೊಡ್ಡ ತಪ್ಪು. ಆದರೆ ನಾನು ಏನು ಮಾಡಲಿ, ನನಗೆ ಬೇರೆ ದಾರಿನೇ ಇಲ್ಲ. ಸದ್ಯಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕಂತ ಇರೋಳು ನೀನೊಬ್ಳೆ. ಪಿಂಕಿ, ಸುಬ್ಬು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊ ಪ್ಲೀಸ್. ಅಮ್ಮನ ಪ್ರೀತಿ ಅಂತೂ ನನಗೆ ಸಿಕ್ಕಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ಇವತ್ತಿನವರೆಗೂ ಹೋರಾಡ್ತಾ ಇದ್ದೇನೆ. ಆದರೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ನಾನು ಫೀಲ್ ಮಾಡೋ ಹಾಗೆ ಮಾಡಿದ್ದೆ ಸುಬ್ಬು. ಅಕಸ್ಮಾತ್ ಅವನ ಪ್ರೀತಿ ನನಗೆ ಸಿಕ್ಬಿಟ್ರೆ ನಾನು ತುಂಬ ಅದೃಷ್ಟವಂತೆ ಅಂತ ನಾನು ಅನ್ಕೋತೀನಿ. ಒಂದು ವೇಳೆ ಅವನ ಪ್ರೀತಿ ನನಗೆ ಸಿಕ್ಕಿಲ್ಲ ಅಂದರೆ ಈ ಭೂಮಿ ಮೇಲೆ ನನಗೆ ಪ್ರೀತಿ ಪಡೆಯೋ ಯೋಗ್ಯತೆನೇ ಇಲ್ಲ ಅಂತ ನಾನು ಶಾಶ್ವತವಾಗಿ ಅನ್ಕೊಂಡ್ಬಿಡ್ತೀನಿ. ಸುಬ್ಬು ಪ್ರೀತಿ ನಿನಗೆ ಸಿಕ್ಕಿದ್ರೆ ನಿನ್ನ ಜೀವನ ಏನೋ ಚೆನ್ನಾಗಿರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಶ್ರಾವಣಿ. ಆದರೆ ಸುಬ್ಬು ನಿನ್ನ ಪ್ರೀತಿನ ಒಪ್ಕೊತಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಜೀವನನೇ ಹಾಳಾಗೋಗುತ್ತೆ. ನಿನಗೆ ಭಾವನೆಗಳು ಗೊತ್ತಾಗ್ತಿದೆ, ಆದರೆ ವಾಸ್ತವದ ಪರಿಸ್ಥಿತಿ ಗೊತ್ತಾಗ್ತಿಲ್ಲ. ವೆಲ್ಕಮ್ ಮೇಡಮ್. ಹಾಯ್, ನಾನು ಹೇಳಿದ್ದೆಲ್ಲ ರೆಡಿ ಇದೆ ತಾನೆ? ಎಲ್ಲ ರೆಡಿ ಆಗ್ತಿದೆ ಮೇಡಮ್. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ಹೇಳಿದಾಗೆ ಎಲ್ಲ ಅರೇಂಜ್ ಆಗುತ್ತೆ ಮೇಡಮ್. ಸರಿ, ಹಾಗಾದರೆ ಆದರೆ ಲೇಟ್ ಮಾಡಬೇಡಿ. ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ದಿನ. ಗೆಸ್ಟ್ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕು. ಓಕೆ ಮೇಡಮ್, ಅದ್ರ ಬಗ್ಗೆ ನಿಮಗೆ ಟೆನ್ಷನ್ ಬೇಡ ಮೇಡಮ್. ಯಾರು ಗೆಸ್ಟ್ ಬರ್ತಾರೆ ಅಂತ ಒಂದು ಫೋಟೋ ಕೊಟ್ಟರೆ ಫೋಟೋಸ್ ಎಲ್ಲ ಹಾಕ್ಸಿ ತುಂಬ ಗ್ರ್ಯಾಂಡಾಗಿ ಕಾಣೋ ಥರ ಮಾಡಿ. ಅಯ್ಯೋ, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಷ್ಟು ಮಾಡಿ ಸಾಕು. ಒಟ್ಟಿನಲ್ಲಿ ಅವ್ರಿಗೆ ಸರ್ಪ್ರೈಸ್ ಆಗಬೇಕಷ್ಟೆ. ಸರಿ ಮೇಡಮ್, ಬನ್ನಿ. ಸುಬ್ಬು, ಎಷ್ಟೊತ್ತಿಗೆ ಬರ್ತೀಯ ನೀನು? ನೀನು ಬೇಗ ಬರಲಿ ಅಂತಾನೂ ಅನ್ನಿಸ್ತಾ ಇದೆ, ಸ್ವಲ್ಪ ಲೇಟಾಗಿ ಬಾ ಅಂತಾನೂ ಅನ್ನಿಸ್ತಾ ಇದೆ. ಎಕ್ಸಾಮ್ ಬೇಗ ಮುಗಿಲಿ ಅಂತ ಅನ್ಕೋತೀವಿ, ಆದರೆ ಎಕ್ಸಾಮ್ ಹತ್ರ ಬರ್ತಿದ್ದ ಹಾಗೆ ಯಾಕಾದರೂ ಹತ್ರ ಬಂತು ಅಂತ ಅನ್ಕೋತೀವಿ. ಇವತ್ತಿನ ದಿನ ನನ್ನ ಪಾಲಿಗೆ ಪ್ರೇಮ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಲೇಬೇಕು. ಆದರೆ ನನ್ನ ಪ್ರಶ್ನೆಗೆ ಆನ್ಸರ್ ನೀನು ಮಾಡಬೇಕು ಸುಬ್ಬು. ಅಯ್ಯೋ ದೇವ್ರೆ, ಸುಬ್ಬು ಏನು ಹೇಳ್ತಾನೋ ಏನೋ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅಮ್ಮ
ಅಮ್ಮ ಹೇಳೋ. ಇದು ನನ್ನ ಹತ್ರ ಒಂದು ವೈಟ್ ಕಲರ್ ಶರ್ಟ್ ಇತ್ತಲ್ಲ ಎಲ್ಲೋಯ್ತಮ್ಮ? ಅದಾ ಈ ನಡುವೆ ನೀನು ವೈಟ್ ಶರ್ಟ್ಗಳು ಹಾಕೋತಿರ್ಲಿಲ್ವಲ್ಲ, ಅದಕ್ಕೆ ನಿಮ್ಮ ಅಪ್ಪ ಹಾಕೊಳ್ಳಿ ಅಂತ ನಿಮ್ಮ ಅಪ್ಪನ ರೂಮಲ್ಲಿ ಇಟ್ಟಿದ್ದೀನಿ. ಕಾರ್ತಿಕೆ ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಮನೆಗೆ? ಬರ್ತಿದ್ದಂಗೆ ನಿಮ್ಮ ಅವನ ಹತ್ರ ಶರ್ಟ್ ಕೇಳ್ತಾ ಇದೀಯಾ? ಏನು ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ಯಾ? ಹೋಗಂತ ಮತ್ತೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೇನೆ. ಮುಖ್ಯವಾದ ಕೆಲಸನ? ಅಮ್ಮ ಶರ್ಟ್ ಕೊಡಮ್ಮ. ನೋಡಿ. ಮುಖ್ಯವಾದ ಕೆಲಸ ಏನಿರ್ಬೋದು? ಆ ಶ್ರೀವಲ್ಲಿ ಏನಾದ್ರು ಇವ್ನಿಗೆ ಬರಕ್ಕೆ ಹೇಳಿರ್ಬೇಕಾ? ಅಯ್ಯೋ, ಅವಳೇನಾದ್ರೂ ಬಂದು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕಾರ್ತಿಕೇಯ ಅಂತಂದು ಇವನು ಅವಳ ಪ್ರೀತಿನ ಒಪ್ಕೊಂಡು ಇವರಿಬ್ಬರು ಮದುವೆ ಆಗೋದನ್ನ ನಾನು ದೂರದಲ್ಲಿ ಮೂದೇವಿ ಥರ ನಿಂತ್ಕೊಂಡು ನೋಡೋದು, ಇದೆಲ್ಲ ಬೇಕಾ ನನಗೆ? ನನ್ನ ಜೀವನ ಯಾಕುಟ್ಟೋಗುತ್ತೆ, ಏನಾದರೂ ಮಾಡಬೇಕಲ್ಲ ಈಗ. ಕಾರ್ತಿಕೇಯ 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 ಅಯ್ಯೋ, ನಿಮ್ಮಪ್ಪ ಯಾವಾಗಲೂ ನಿನಗೆ ಹೇಳ್ತಿರ್ತಾರೆ ನೋಡು, ನಿನಗೆ ರಾಜಯೋಗ ಇದೆ ರಾಜಯೋಗ ಇದೆ ಅಂತ. ಅದನ್ನ ಕೇಳಿ ಕೇಳಿ ನನಗೂ ಅನ್ನಿಸ್ತಾ ಇದೆ ಇತ್ತೀಚೆಗೆ, ನಿನಗೆ ನಿಜವಾಗ್ಲೂ ರಾಜಯೋಗ ಇದೆ. ರಾಜಯೋಗ ಅಂದ್ರೆ ನೀನು ಯಾವಾಗ್ಲೂ ರಾಜಂತರ ಫೀಲ್ ಮಾಡಬೇಕು. ರಾಜ ಸಿಂಹಾಸನಕ್ಕೆ ಆಸೆ ಪಡಬೇಕು, ರಸ್ತೆಯಲ್ಲಿರೋ ಕಲ್ ಬೆಂಚಿಗಲ್ಲಪ್ಪ. ಸಿಂಹಾಸನ? ಏನ್ ಹೇಳ್ತಾ ಇದ್ರ ಕಾಂತಮ್ಮತ್ತೆ? ಅವನೆಲ್ಲ ಹೊರಗಡೆ ಹೊರಟಿದ್ದಾನೆ, ಯಾಕೆ ಏನೇನೋ ಮಾತಾಡಿ ಸುಮ್ಮನೆ ತಲೆ ಕೆಡಿಸ್ತೀರಾ? ಸುಮ್ಮನೆ ಇರಿ. ಇದು ಶರ್ಟ್ ಇಸ್ತ್ರಿನೂ ಆಗಿಲ್ವಾ? ಅದು ನಾನೇ ಮಾಡ್ಕೋಬೇಕಾ? ಕಾರ್ತಿಕೇಯ ನಿಂತ್ಕೊಳ್ಳೋ. ಕಾರ್ತಿಕೇಯ ನಿಂತ್ಕೊಳ್ಳಪ್ಪ. ಮತ್ತೆ ಟೈಮ್ ಆಗಿದೆ ಕಾರ್ತಿಕೇಯ ನೋಡು, ಈಗ ನೀನು ಈ ಬಿಳಿ ಬಟ್ಟೆ ಹಾಕೊಂಡು ಹೊರಟ್ರೆ ಏನಾದ್ರೂ ಎಡೆ ಬಿದ್ದೆ ಅಂದ್ರೆ ಇದೆಲ್ಲ ಕೊಚ್ಚೆ ಆಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ನೋಡಪ್ಪ, ಯಾವಾಗಾದ್ರೂ ಏನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ತಲೆ ಓಡಿಸಿ ನಿರ್ಧಾರ ತಗೋ. ಅಲ್ಲ, ಇವಾಗ ನಾನು ಯಾವ ನಿರ್ಧಾರ ತಗೋತಿದ್ದೀನಿ ಅಂತ ಇದೆಲ್ಲ ಹೇಳ್ತಿದ್ದೀರಾ? ಅದು ಕಾರ್ತಿಕೇಯ ನಿಂತ್ಕೊಳ್ಳಪ್ಪ. ಕಾರ್ತಿಕೇಯ ನಿಂತ್ಕೊಳ್ಳೋ. ನೋಡು, ಕಾಗೆ ಬಂಗಾರ ಕಾಸೆ ಪಟ್ಟು ಬಂಗಾರದಂತ ಜೀವನನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಿದ್ದೀನಪ್ಪ. ಹಸಿವಿದೆ ಅಂತ ಊಟನ ಗಬ 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 ಅಂತ ತಿಂದ್ರೆ ಎದುರಿಗೆ ಪೃಷ್ಠಾನ್ನ ಇಟ್ರು ಹೊಟ್ಟೆಗೆ ಸೇರಲ್ಲಪ್ಪ. ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀನಿ? ಬರೀ ನಿಮ್ಮ ಮನೇಲಿ ಎಲ್ರಿಗೂ ಬುದ್ಧಿವಾದ ಹೇಳಿ 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 ನೋಡಿ ಹೆಂಗ್ ಸೊರಗೋಗ್ಬಿಟ್ಟಿದ್ದೀನಿ ನಾನು ಅಂತ. ಅಲ್ಲ ವಿಶಾಲು, ಅದು ಕಾರ್ತಿಕೇಯ ಕೇಳಿಸ್ಕೊ. ಈಗ ಜೀವನದ ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ, ನಮಗೆ 10 ರೂಪಾಯಿ ನೋಟ್ ಸಿಕ್ಬಿಡುತ್ತೆ ದಾರಿಲಿ. 10 ರೂಪಾಯಿ ನೋಟು ತಗೊಂಡು ಅದೇ ಭಾಗ್ಯ ಅಂತ ಆಸೆ ಪಟ್ಬಿಟ್ರೆ ಮುಂದೆ ನಮಗೆ ನಿಧಿನೇ ಸಿಗೋಂಥ ಯೋಗ ಇರುತ್ತೆ, ಅದನ್ನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ 10 ರೂಪಾಯಿ ಸಿಕ್ತು ಅಂದ್ರೆ ಅದನ್ನ ಪಕ್ಕಕ್ಕೆ ಸರಿಸಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥವಾಯ್ತೆ? ಅಂತ ಮತ್ತೆ ನಿಮ್ಗೇನೋ ಆಗಿದೆ ಇವತ್ತು. ಅಲ್ಲ, ಮುಂದೆ ನಿಧಿ ಸಿಗುತ್ತೆ ಅಂತ ಇವಾಗ ಸಿಕ್ಕಿರೋ 10 ರೂಪಾಯಿ ಯಾರಾದ್ರೂ ಬಿಡಕ್ಕಾಗತ್ತಾ? ನಾನಂತೂ ಅಂತವನಲ್ಲಪ್ಪ. ನಾನು ಇವಾಗ ಸಿಕ್ಕಿರೋ 10 ರೂಪಾಯಿನೂ ಇಟ್ಕೋತೀನಿ, ಮುಂದಕ್ಕೆ ಸಿಗೋ ನಿಧಿನೂ ಎತ್ಕೋತೀನಿ. ನಾನ್ ನಿನ್ ಬಗ್ಗೆ ಏನೇನೋ ಅನ್ಕೊಂಡಿದ್ದಲ್ಲೋ ಕಾರ್ತಿಕೇಯ, ನಿನಗಿಬ್ರು ಬೇಕಾ? ಇಬ್ರು? ಸರ್ ಹೇಳಿ. ಏನಿಲ್ಲ, ಶ್ರಾವಣಿಗೆ ಅಂತ ಒಂದಷ್ಟು ಪ್ರಪೋಸಲ್ಗಳನ್ನ ನೋಡಿದೆ. ಅದರಲ್ಲೊಂದು 4 ಜನ ಹುಡುಗರನ್ನ ಹುಡುಕಿಟ್ಟಿದ್ದೀನಿ. ನೇರವಾಗಿ ಶ್ರಾವಣಿ ತೋರ್ಸಕ್ ಮುಂಚೆ ನಿನಗೆ ತೋರ್ಸಿದ್ರೆ ಒಳ್ಳೇದು ಅನ್ನಿಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.